ನಮಸ್ಕಾರ ಮಕ್ಕಳೇ, ಇಂದು ನಾವು ಆಸ್ಟ್ರೇಲಿಯಾ ಎಂಬ ವಿಶೇಷ ದೇಶದ ಬಗ್ಗೆ ಕಲಿಯೋಣ. ಆಸ್ಟ್ರೇಲಿಯಾ ಒಂದು ದೊಡ್ಡ ದ್ವೀಪ ಮತ್ತು ಒಂದು ಖಂಡ ಕೂಡ ಆಗಿದೆ. ಇದು ಎಲ್ಲಾ ಕಡೆಯಿಂದ ನೀರಿನಿಂದ ಆವೃತವಾಗಿದೆ. ಇದು ದಕ್ಷಿಣ ಗೋಳಾರ್ಧದಲ್ಲಿ ಇರುವುದರಿಂದ ಇದನ್ನು ಕೆಲವೊಮ್ಮೆ ಕೆಳಗಿನ ನಾಡು ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಎಂಬ ನಗರ. ಆದರೆ ಅತ್ಯಂತ ಪ್ರಸಿದ್ಧ ನಗರಗಳೆಂದರೆ ಸಿಡ್ನಿ ಮತ್ತು ಮೆಲ್ಬೋರ್ನ್. ಸಿಡ್ನಿಯಲ್ಲಿ ಸಿಡ್ನಿ ಒಪೇರಾ ಹೌಸ್ ಎಂಬ ಸುಂದರವಾದ ಕಟ್ಟಡವಿದೆ. ಅದು ದೊಡ್ಡ ಹಡಗಿನ ಪಟಗಳಂತೆ ಕಾಣುತ್ತದೆ. ಆಸ್ಟ್ರೇಲಿಯಾ ಕೆಲವು ವಿಶಿಷ್ಟ ಪ್ರಾಣಿಗಳಿಗೆ ನೆಲೆಯಾಗಿದೆ. ನೀವು ಎಂದಾದರೂ ಕಾಂಗ್ರೂ ನೋಡಿದ್ದೀರಾ? ಕಾಂಗ್ರೂಗಳು ಹೊಟ್ಟೆಯ ಮೇಲೆ ಚೀಲವನ್ನು ಹೊಂದಿರುವ ಪ್ರಾಣಿಗಳು. ಇದರಲ್ಲಿ ಅವು ತಮ್ಮ ಮರಿಗಳನ್ನು ಜೋಯಿ ಹೊತ್ತುಕೊಳ್ಳುತ್ತವೆ. ಅವು ತಮ್ಮ ಶಕ್ತಿಯುತ ಕಾಲುಗಳಿಗೆ ಹೆಸರುವಾಸಿಯಾಗಿವೆ ಮತ್ತು ವೇಗವಾಗಿ ನೆಗೆಯಬಲ್ಲವು. ಇನ್ನೊಂದು ಪ್ರಸಿದ್ಧ ಆಸ್ಟ್ರೇಲಿಯಾದ ಪ್ರಾಣಿ ಕೋಲಾ. ಕೋಲಾಗಳು ತುಂಬಾ ಮುದ್ದಾಗಿವೆ ಮತ್ತು ಯೂಕಲಿಪ್ಟಸ್ ಎಲೆಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಅವು ತಮ್ಮ ಹೆಚ್ಚಿನ ಸಮಯವನ್ನು ಮರಗಳಲ್ಲಿ ಮಲಗಿ ಕಳೆಯುತ್ತವೆ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನು ಆಸ್ಟ್ರೇಲಿಯಾದ ಆದಿವಾಸಿಗಳು ಎಂದು ಕರೆಯುತ್ತಾರೆ. ಅವರು ತುಂಬಾ ಹಳೆಯ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕೆಲವು ಅದ್ಭುತ ನೈಸರ್ಗಿಕ ಸ್ಥಳಗಳಿವೆ. ಗ್ರೇಟ್ ಬ್ಯಾರಿಯರ್ ರೀಫ್ ವಿಶ್ವದ ಅತಿ ದೊಡ್ಡ ಹವಳದ ದಿಬ್ಬವಾಗಿದೆ. ಇದು ಮೀನು ಮತ್ತು ಇತರ ಸಮುದ್ರ ಜೀವಿಗಳಿಗೆ ಒಂದು ದೊಡ್ಡ ಸುಂದರವಾದ ನೀರೊಳಗಿನ ನಗರದಂತೆ ಇದೆ. ಆದ್ದರಿಂದ ನೆನಪಿಡಿ, ದೇಶ ಆಸ್ಟ್ರೇಲಿಯಾ. ವಿಶಿಷ್ಟ ಪ್ರಾಣಿಗಳು ಕಾಂಗ್ರೂ ಮತ್ತು ಕೋಲಾ. ಪ್ರಸಿದ್ಧ ಸ್ಥಳ ಸಿಡ್ನಿ ಒಪೇರಾ ಹೌಸ್. ವಿಶೇಷ ಲಕ್ಷಣ, ಇದು ಒಂದು ದ್ವೀಪ ಖಂಡ. ಆಸ್ಟ್ರೇಲಿಯಾ ಒಂದು ಕುತೂಹಲಕಾರಿ ಸ್ಥಳವಲ್ಲವೇ?